ಹಾಯ್ ಎಲ್ಲರಿಗೂ ನಮಸ್ಕಾರ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. 1 ಬೌಲ್ ಆಗೋಷ್ಟು ಶೇಂಗಾನ ತಗೊಂಡಿದ್ದೀನಿ. ಹಾಗೆ ಹುರಿಗಡಲೆ 1 ಬೌಲ್ ತಗೊಂಡಿದ್ದೀನಿ. ಶೇಂಗಾಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. 1 ಅಚ್ಚು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಹಾಗೆ ಬಿಳಿ ಎಳ್ಳನ್ನ ಸ್ವಲ್ಪ ತಗೊಂಡಿದ್ದೀನಿ, 1-2-3 ಟೇಬಲ್ ಸ್ಪೂನ್ ಆಗೋಷ್ಟು. ಹಾಗೆ ಸಂಕ್ರಾಂತಿ ಕಾಳು, ಸ್ವೀಟ್ ಕಾಳು ಬರುತ್ತಲ್ಲ, ಅದನ್ನು ಸ್ವಲ್ಪ ತಗೊಂಡಿದ್ದೀನಿ. ಬೇರೆ ಬೇರೆ ಥರದ್ದು ಸಂಕ್ರಾಂತಿ ಕಾಳು ಬರುತ್ತೆ, ನೀವು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಕೊಬ್ಬರಿ ಮತ್ತು ಬೆಲ್ಲನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ಶೇಂಗಾನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಶೇಂಗಾನ ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು. ಒಂದು 5-6 ನಿಮಿಷ ಆದ್ರ ಮೇಲೆ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ನೋಡಿ, ಆವಾಗ ಅದು ಹುರಿದಿದೆ ಅಂತ. ಇದನ್ನ ನೀವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಶೇಂಗಾ ಸ್ವಲ್ಪ ಆರಿದ್ರ ಮೇಲೆ ಸಿಪ್ಪೆನೆ ತೆಗೆದ್ಬಿಟ್ಟು ಇದನ್ನ 2 ಭಾಗ ಆಗೋ ತರ ಮಾಡ್ಕೊಳ್ಬೇಕಾಗತ್ತೆ. ಹುರಿಗಡ್ಲೆನು ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೊಳ್ತೀನಿ, ತುಂಬಾ ಹುರಿಯೋದೇನು ಬೇಡ ಇದು. ಬಿಳಿ ಎಳ್ಳನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಒಣ ಕೊಬ್ಬರಿನೂ 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನೀವು ಬಿಸಿಲಿನಲ್ಲಿ ಬೇಕಾದರೂ ಒಣಗಿಸ್ಕೊಳ್ಬೋದು. ಶೇಂಗಾ ಇವಾಗ ತಣ್ಣಗಾಗಿದೆ, ಈ ಥರ ನೋಡಿ ಬಿಡಿಸಿದ್ರೆ ಸಿಪ್ಪೆ ಎಲ್ಲ ಬರುತ್ತೆ. ಅದನ್ನು ಚೆನ್ನಾಗಿ ಕೇರ್ಬಿಟ್ಟು ಸಿಪ್ಪೆನ ತಕ್ಕೊಳ್ಬೇಕಾಗತ್ತೆ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಶೇಂಗಾ ಇವಾಗ ರೆಡಿಯಾಗಿದೆ. ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ದೊಡ್ಡ ಬೌಲ್ನ ತಗೊಂಡಿದ್ದೀನಿ, ಅದಕ್ಕೆ ಮೊದಲಿಗೆ ಶೇಂಗಾನ ಹಾಕ್ಕೊಳ್ಳೋಣ. ಹುರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಸಂಕ್ರಾಂತಿ ಕಾಳನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಸೇರಿಸ್ಕೊಂಡಾಗಿದೆ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಎಳ್ಳು ಬೆಲ್ಲ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಇದನ್ನ ಜಾಸ್ತಿ ದಿನಗಳವರೆಗೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.